ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹುಷಾರಿಲ್ಲ ಅಂತ್ಯ ಒಂದ್ ಕಡೆ ಕೂತ್ಕೊಡಲ್ಲ, ಓಡಾಡ್ತಾನೆ ಇರ್ತೀಯ ಅಲ್ವಾ? ನಾನೆಲ್ಲಿ ಓಡಾಡ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ದೀನಿ ತಾನೆ. ಸರಿ, ಗಿರ್ಜಮ್ಮಂಗೆ ಫೋನ್ ಮಾಡಿ ಕಷಾಯ ಹೇಗೆ ಮಾಡೋದು ಅಂತ ಕೇಳು. ನನ್ನ ಕೈಲಿ ಅದೆಲ್ಲ ಆಗಲ್ಲ. ಸರಿ ಬಿಡು, ನಾನು ಫೋನ್ ಮಾಡ್ತೀನಿ, ನೀನು ಕೇಳು. ಎರಡು ಒಂದೇ ಅಲ್ವಾ? ಹಾಂ ಹೇಳು ಸತ್ಯ. ಗಿರ್ಜಮ್ಮ, ನಂಗೊಂದು ಹೆಲ್ಪ್ ಬೇಕು. ಹೆಲ್ಪಾ? ಏನೇ? ನಿಮ್ಮ ಅಳಿಯಂದ್ರಿಗೆ ಕಷಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡು. ಕಷಾಯನಾ? ಏನು ಕಷಾಯನೇ? ಅದು ಅಳಿಯಂದ್ರಿಗೆ ಏನಾಯ್ತೆ? ನಿಮ್ಮ ಅಳಿಯಂದ್ರಿಗೆ ಏನಾಗಿದೆ? ಇಲ್ಲೇ ಗುಂಡ್ಕಲ್ ಕೂತಿದ್ದಾರೆ. ಆಗಿರೋದೆಲ್ಲ ನನಗೆ. ಕಷಾಯ ಗಿರ್ಜಮ್ಮ, ನಾನು ಒಳಗೆ ಹೋಗೋ ಹಾಗಿಲ್ಲ, ನಾನು ಕಷಾಯ ಮಾಡೋ ಹಾಗಿಲ್ಲ. ಓ ಹಾಗಾ? ಅದಕ್ಕೆ ಕಷಾಯ ಮಾಡೋದು ಹೇಗೆ ಅಂತ ನಿಮ್ಮ ಅಳಿಯಂದ್ರಿಗೆ ಹೇಳ್ಕೊಡು. ತಗೋ, ಸುಮ್ಮನೆ ತಗೊಂಡು ಮಾತಾಡು. ಅಳಿಯಂದ್ರೆ ಹೇಳಿ ಅಜ್ಜಿ. ಎಂಥ ಗಂಡ ನೀವು! ಹೆಂಡತಿಗೋಸ್ಕರ ಇಷ್ಟೆಲ್ಲ ಮಾಡಬೇಕು ಅಂತ ನಿಮ್ಮ ತಲೆ ಹೊಳೆದಿದೆಯಲ್ಲ. ಹೌದಜ್ಜಿ, ಮನೇಲಿ ಯಾರೂ ಇಲ್ಲ, ಅದಕ್ಕೆ ನಾನೇ. ಗೊತ್ತು ಅಳಿಯಂದ್ರೆ. ಗೊತ್ತಾ? ಅಜ್ಜಿ, ಕಷಾಯ ಮಾಡೋದು ಹೇಗೆ ಅಂತ ಹೇಳಿ. ಮೊದಲು ಒಲೆ ಮೇಲೆ ನೀರು ಕಾಯೋಕ್ಕಿಡಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಓಂಕಾಳು ಇದೆಲ್ಲ ಹಾಕ್ಬಿಡಿ. ಚೆನ್ನಾಗಿ ಕುದಿಸಿ. ಕೊತ್ತಂಬರಿ ಸೊಪ್ಪ? ಅಲ್ಲ ಅಳಿಯಂದ್ರೆ, ಕೊತ್ತಂಬರಿ ಬೀಜ. ಅದೇ ಧನಿಯಾ ಅಂತಾರಲ್ಲ, ಅದು ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಇರುತ್ತೆ. ಅಡುಗೆ ಮನೇಲಿ ಇರುತ್ತೆ ನೋಡಿ. ಸರಿ ಅಜ್ಜಿ. ಆಮೇಲೆ ಸ್ವಲ್ಪ ಮೆಂತ್ಯ ಹಾಕಿ. ಅದ್ಯಾವ ಕಲರ್ ಇರುತ್ತೆ? ಅದು ಹಳದಿ. ಕೊತ್ತಂಬರಿನೂ ಹಳದಿ ಅಂತದೀರಾ? ಇದು ಹಳದಿನಾ? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಎಲ್ಲ ಬರ್ಕೊಂಬಿಡಿ. ಬರ್ದಿಟ್ಕೋಬೇಕಾ? ಹಾಂ, ಅದೂ ಸರಿನೇ, ಬರ್ದಿಟ್ಕೊಂಡ್ಬಿಡ್ತೀನಿ. ಕೊಡಿಗೆ ಆ ಕಷಾಯಕ್ಕೆ ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ನಿಮ್ಮ ಹೆಂಡತಿ ಕೊಟ್ಬಿಡಿಪ್ಪ. ಸರಿ ಅಜ್ಜಿ. ಏನಪ್ಪ ಇದು, ಎಲ್ಲ ಒಂದೇ ಥರ ಇದೆ. ಹಾಂ, ಅಜ್ಜಿ ಕಲರ್ ಬಗ್ಗೆ ಏನೋ ಹೇಳಿದ್ರಲ್ಲ. ಪಾಪ ಅಮಲ್ ಬೇಬಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ.
ಗಿರ್ಜಮ್ಮ. ನಿನ್ನ ಗಂಡ ಕಷಾಯ ಮಾಡ್ತಾ ಇದ್ದಾನಾ? ಹ್ಞೂ ಗಿರ್ಜಮ್ಮ, ಪಾಪ ಒದ್ದಾಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಪ್ರೇಮದ ಮೊದಲ ಹೆಜ್ಜೆ ಕಣೆ. ಎಷ್ಟು ಅಕ್ಕರೆ ಇದೆ ನೋಡು ನಿನ್ನ ಮೇಲೆ ನಿನ್ನ ಗಂಡನಿಗೆ. ಇಷ್ಟೆಲ್ಲ ಆಗ್ಬಿಟ್ರೆ ಅದು ಲವ್ವೇ. ನಿನ್ನ ಮೇಲೆ ಲವ್ ಆಗಿದೆ ಅಂತಲೇ ಅರ್ಥ. ಹಾಂ, ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಅಜ್ಜಿ ಏನೋ ಹಾಕಕ್ಕೆ ಹೇಳಿದ್ರಲ್ಲ. ಶಿಟ್, ನೆನಪಿರುತ್ತೆ ಅಂತ ಬರ್ಕೊಳ್ಳೇ ಇಲ್ವಲ್ಲ. ಏನಪ್ಪ ಮಾಡೋದು? ಸತ್ಯ, ಅಜ್ಜಿನಾ? ಹಾಂ, ಒಂದು ನಿಮಿಷ ಇರು. ಹಲೋ ಅಜ್ಜಿ, ನಾನು ಕೊನೆಯಲ್ಲೇನೋ ಕಷಾಯಿಗೆ ಮಿಕ್ಸ್ ಮಾಡಕ್ಕೆ ಹೇಳಿದ್ರಿ, ಅದು ಏನು ಅಂತ ನಂಗೆ ಮರ್ತೋಯ್ತು. ಸ್ವಲ್ಪ ಹೇಳ್ತೀರಾ? ಹಾಲು ಹಾಲು ಅಳಿಯಂದ್ರೆ. ಹೋ, ಸರಿ ಸರಿ, ಹಾಗೆ ರೀ. ಕಷಾಯ ಏನೋ ಕುದೀತಾ ಇದೆ, ಹಾಲು ಸೇರಿಸ್ಬಿಡ್ಲಾ? ಸೇರಿಸಿ ಸೇರಿಸಿ. ಎಷ್ಟು ಹೇಳ್ತೆ? ಕಷಾಯ 1 ಲೋಟ ನೀರಿರೋದು ಅರ್ಧ ಲೋಟ ಆಗಬೇಕು. ಆಮೇಲೆ ಅದಕ್ಕೆ ಹಾಲು ಸೇರಿಸ್ಬೇಕು. ಹಾಂ, ಅಜ್ಜಿ ಅರ್ಧ ಲೋಟ ಹಾಳ್ತಾನೆ. ಅಜ್ಜಿ ಸೇರಿಸ್ದೆ. ಈಗ ಒಂದು ಕುದಿ ಬರಲಿ ಬಿಡಿ. ಅಜ್ಜಿ ಕುದಿ ಬರ್ತಾ ಇದೆ, ಇದನ್ನ ಸೋಸ್ಕೊಡ್ಬೇಕಾ? ಸೋಸಿ ಕೊಡೋದಲ್ಲ ಅಳಿಯಂದ್ರೆ, ಸೋಸಿ ಆರಿಸಿ ನಿಮ್ಮ ಕೈಯಾರ ನೀವೇ ಕುಡಿಸ್ಬೇಕು. ಹಾ, ಯಾಕೆ? ಗಂಡನ ಕೈಯಲ್ಲಿ ಕಷಾಯ ಕುಡಿದ್ರೆ ಅದ್ರ ಪರಿಣಾಮ ಜಾಸ್ತಿ. ಬೇಗ ಹೊಟ್ಟೆ ನೋವು ವಾಸಿ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಗೊತ್ತಾಗಿಲ್ಲ. ನೀವು ಕುಡಿಸ್ ನೋಡಿ ಅಳಿಯಂದ್ರೆ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ಸರಿ ಅಜ್ಜಿ. ಎಸ್. ಅಲ್ಲ, ಲಾಸ್ಟಲ್ಲಿ ಗೊತ್ತಾಗಿಲ್ಲ ಯಾಕೆ ಅಂತೆಲ್ಲ ಕೇಳ್ತಿದ್ದಲ್ಲ, ಯಾಕೋ ನರ್ವಸ್ ಆಗಿದ್ದೆ. ಅದು ಫಸ್ಟ್ ಟೈಮ್ ಕಷಾಯ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಎಲ್ಲ ಕರೆಕ್ಟಾಗಿರಲಿ ಅಂತ ಕೇಳಿ ತಿಳ್ಕೊತಾ ಇದ್ದೆ. ನೀನು ಏನೇನೋ ಇಮ್ಯಾಜಿನ್ ಮಾಡ್ಕೊಂಬೇಡ. ಹಲೋ ಗಿರ್ಜಮ್ಮ. ಯಾಕೆ, ಏನಾಯ್ತು? ಕಷಾಯ ನನಗೇನು ಕೊಡ್ತಾ ಇದೆಯಾ?
ನಿನಗೆ ಕುಡಿಯೋದಕ್ಕೇನು ಕೊಡ್ತಿಲ್ಲ, ಮತ್ತೆ ಕುಡಿಸೋದಕ್ಕೆ ಕೊಡ್ತಾ ಇದ್ದೀನಿ. ಆರು ತಿಂಗಳಲ್ಲ, ಮೂರು ವಾರದಲ್ಲಿ ಸರಿ ಮಾಡ್ಬೋದು. ಓಹೋ, ನೀನೇನು ಬ್ರಹ್ಮ ಎಲ್ಲ ತಿದ್ದಕ್ಕೆ. ಸುಮ್ಮನಿರ ಹೆಂಗೋ ನೋಡ್ರ ಸತ್ತಿಂಗೆ ಅಮೂಲ್ ಬೇಬಿ ಮೇಲೆ ಲವ್ ಇತ್ತು. ಆದರೆ ಅಕ್ಕಂಗೋಸ್ಕರ ಅವಳು ಪ್ರೀತಿನೇ ತ್ಯಾಗ ಮಾಡಕ್ಕೆ ರೆಡಿ ಆಗಿದ್ಲು. ಎಲ್ಲ ವಿಧಿ ಆಟ. ಕೊನೆಗೂ ಅವಳು ಪ್ರೀತಿ ಹುಡುಗನ ಕೈಯೇ ಹಿಡಿಯಂಗಾಯ್ತು. ಅದಕ್ಕೆ ಈಗ ನಾವು ಸತ್ಯ ತನ್ನ ಪ್ರೀತಿನ ಬೇಬಿ ಬಾವು ಮುಂದೆ ಎಕ್ಸ್ಪ್ರೆಸ್ ಮಾಡೋ ಥರ ಮಾಡಬೇಕು. ಹಾಗೆ ಎಲ್ಲ ಸರಿ ಹೋಗುತ್ತೆ. ಬೇಬಿ ಬಾವಂಗೂ ಸತ್ಯನ ಪ್ರೀತಿ ಅರ್ಥ ಆಗುತ್ತೆ. ಆದರೆ ಅವ್ರ ಪ್ರೀತಿ ದಿವ್ಯಾಕ್ಕನಲ್ವೇನ್ರೋ? ಲವ್ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿಸೋರ್ ಜೊತೆನೇ ಇರಬೇಕು ಅಂತ ದೊಡ್ಡವ್ರು ಹೇಳಿಲ್ವಾ? ಬಟ್ ಪ್ರೀತಿಲಿ ಲಾಜಿಕ್ ಎಲ್ಲ ವರ್ಕ್ ಆಗಲ್ಲ ಕಣ್ರೋ. ಭಾವಂಗೂ ಸತ್ಯನ ಮೇಲೆ ಲವ್ ಆದರೆ ಮಾತ್ರ ಆ ಸೆಂಟಿಮೆಂಟ್ಗೆ ಒಂದು ಅರ್ಥ ಇರುತ್ತೆ. ಲೋ ರಾಕಿ, ಸುಮ್ಮನೆ ಅರ್ಬಾಯ್ ಹಾಕ್ಬೇಡ. ಇವಾಗ ಊರಿಗೆ ಬಂದವಳು ನೀರಿಗೆ ಬರಲ್ವಾ? ಮದ್ವೆನೇ ಒಪ್ಕೊಂಡಿರೋ ನಮ್ಮ ಬೇಬಿ ಬಾವ ಸತ್ಯನ ಪ್ರೀತಿ ಒಪ್ಕೊಳಲ್ವಾ? ಪ್ರೀತಿ ಬೆಂಕಿ ಇದ್ದಾಗ ರಾಕಿ, ಸರಿಯಾಗಿ ಕಾಯಿಸಿದ್ರೆ ಕಲ್ ಕೂಡ ಕರ್ಗುತ್ತೆ. ಪರವಾಗಿಲ್ಲ ಕಣೋ ಮಟ್ಟೆ, ವಯಸ್ಸಿಗೆ ಮೀರಿತ್ತಲ್ಲ ಇದೆ ನಿನಗೆ. ಪ್ರೀತಿ ಬಗ್ಗೆ ಸುಮಾರು ತಿಳ್ಕೊಂಬಿಟ್ಟಿದ್ಯಾ? ಪ್ರೀತಿ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ರೀತಿ ಮಾಡಬೇಕು ಅಂತೇನಿಲ್ಲ. ವಯಸ್ಸು ಕೂಡ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಫೀಲ್ ಮಾಡಿದ್ರೆ ಸಾಕು ಬ್ರೋ. ಫೀಲ್ ಮೈ ಲವ್, ಫೀಲ್ ಮೈ ಲವ್. ಫೀಲ್ ಮಾಡ್ಕೊಂಡಿದ್ದು ಸಾಕು, ವಿಷಯಕ್ಕೆ ಬಾ. ಏನು ಪ್ಲ್ಯಾನ್ ನಿಂದು? ಹೇ, ಎಕ್ಸಲೆಂಟ್ ಐಡಿಯಾ ಕಣೋ, ಸಕ್ಕತ್ತಾಗಿದೆ. ಇದು ಪಕ್ಕ ವರ್ಕೌಟ್ ಆಗುತ್ತೆ. ನಮ್ಮ ಸತ್ಯನ ಲೈಫು ಪಕ್ಕ ಸೆಟ್ಲೆ. ವರ್ಕೌಟ್ ಆದ್ರೆ ಏನೋ ಹಾಗೆ ಆಗುತ್ತೆ, ಆಗ್ಲೇಬೇಕಮ್ಮ. ಗುಡ್. ಆದರೆ ಈ ಸಲ ನಾವು ಸೋಲ್ಬಾರ್ದು. ಪಕ್ಕ ಪ್ರಿಪೇರ್ ಆಗಿ ಕೆಲಸ ಶುರು ಮಾಡೋಣ. ಆದರೆ ಇದಕ್ಕೆ ಇನ್ನೊಬ್ರು ಅವಶ್ಯಕತೆ ಇದೆ. ಇನ್ನೊಬ್ರು ಹೆಲ್ಪ್ ಬೇಕು ನಮಗೆ. ನೋನು ಇದೆಲ್ಲ ಸರಿ ಹೋಗಲ್ಲ. ನಿನಗೆ ಹೊಟ್ಟೆ ನೋವ್ತಾನೆ, ಕೈ ನೋವೇನಲ್ವಲ್ಲ, ನೀನೇ ಕುಡಿ. ನೀನು ಕುಡಿಸಿದ್ರೆ ಎಫೆಕ್ಟ್ ಜಾಸ್ತಿ, ಬೇಗ ವಾಸಿ ಆಗುತ್ತೆ ಅಂತ ಕಿರ್ಚಮ್ಮ ಹೇಳಲಿಲ್ವಾ? ಅಜ್ಜಿನಾ? ಇಲ್ವಲ್ಲ, ಆ ಥರ ಏನು ನನ್ನ ಹತ್ರ ಹೇಳಲಿಲ್ಲ. ಓಹೋ, ಹೌದಾ? ಹಾಗಿದ್ರೆ ನನ್ನ ಹತ್ರ ಹೇಳಿದ್ದಾರೆ ಕಷಾಯನ ನೀನೇ ಕುಡಿಸ್ಬೇಕಂತೆ. ನೋಡು ಸತ್ಯ, ಕಷಾಯ ಬೇಕು ಅಂದೆ ಮಾಡ್ಕೊಟ್ಟಿದ್ದೀನಿ. ಸುಮ್ಮನೆ ಡೌ ಮಾಡಬೇಡ, ಕುಡಿ ತಗೋ. ನೀನೇನಕ್ಕೆ ಇಷ್ಟೊಂದು ನಕ್ರ ಮಾಡ್ತಿದ್ಯಾ? ಒಂದು ಗ್ಲಾಸ್ ಕಷಾಯ ಕುಡಿಸಿದ್ರೆ ನಿನ್ನ ಕೈ ಏನು ಸೌದೋಗುತ್ತಾ? ಕಷಾಯ ಬೇಕು ಅಂದಿದ್ಯಾ, ಮಾಡ್ಕೊಟ್ಟಿದ್ದೀನಿ. ಬೇಕಾದ್ರೆ ಕುಡಿ, ಇಲ್ಲಾಂದ್ರೆ ಬಿಡು. ಯಾವುದೇ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಮಾಡಬೇಕು, ಆಗ ಮಾತ್ರ ಆ ಕೆಲಸ ಫಲ ಕೊಡೋದು. 100% ನಾನು ಪ್ರೀತಿಯಿಂದ ಏನು ಮಾಡಿಲ್ಲ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಾ ಇದ್ದೆ. ಆದರೆ ಒಂದಂತೂ ನಿಜ, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಕಷಾಯ ಕುಡಿಯೋಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇರಲಿಲ್ಲ. ಅಲ್ಲ, ಇಷ್ಟೇ ಮಾಡಿರೋನ್ಗೆ ಕುಡಿಸಿದ್ರೆ ಏನಾಗ್ಬಿಡುತ್ತೆ ಅಂತ. ನೀನೇನು ಪಕ್ಕದ ಮನೆ ಅವನ ಹೆಂಡತಿಗೆ ಏನು ಕುಡಿಸ್ತಿಲ್ಲ, ನಿನ್ನ ಹೆಂಡತಿಗೆ ಕುಡಿಸ್ತಿರೋದು. ಏ ಪದೇ ಪದೇ ನೀನು ಹೆಂಡತಿ ಅಂತ ಹೇಳ್ತಾ ಇರ್ಬೇಡ, ಚೆನ್ನಾಗಿರಲ್ಲ. ಇನ್ನೇನು ನಾನು ನಿನ್ನ ಗಂಡ ಅಂತ ಹೇಳಬೇಕಾ? ನೀನು ಆಡೋದು ನೋಡಿದ್ರೆ ಜನ ಹಾಗೆ ಅಂದ್ಕೊಂಡಿರ್ಬೋದು. ನಿನ್ನ ನೋಡು, ನಿನಗೆ ಹುಷಾರಿಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ. ಇಲ್ಲ ಅಂದ್ರೇನು? ಹೆಂಡತಿಗೆ ಹುಷಾರಿಲ್ದಾಗ ಗಂಡ ನೋಡ್ಕೊಳ್ಳೋದು ಅವನ ಕರ್ತವ್ಯ. ಮತ್ತೆ ಗಂಡ ಅನ್ಬೇಡ. ಹಾಗಿದ್ರೆ ಕುಡಿಸು. ನನಗೂ ನನ್ನ ಗಂಡ ಪ್ರೀತಿ ತೋರಿಸ್ಲಿ ಅಂತ ಆಸೆ ಇರಲ್ವಾ? ಮತ್ತೆ ಗಂಡ ನೋಡು, ಅಂತ ಆಸೆ ಎಲ್ಲ ಇಟ್ಕೋಬೇಡ. ಮೊದಲು ಕಷಾಯ ಕುಡಿದು ಹುಷಾರಾಗು, ಆಮೇಲೆ ಡಬ್ಬಲ್ ಎನರ್ಜಿಲಿ ಜಗಳ ಆಡ್ಬೋದು. ಕುಡಿಸು. ಹಲೋ, ನಾನು ಕುಡಿಯೋದು ಮೂಗಿಂದ ಅಲ್ಲ, ಬಾಯಿಂದ.
ಇದೊಳ್ಳೆ ಎಮ್ಮೆ ಕಲ್ಗಚ್ ಕೊಟ್ಟಂಗೆ ಅಷ್ಟು ದೂರದಿಂದ ಕುಡಿಸ್ತಿದ್ಯಾ. ಸ್ವಲ್ಪ ನಯ ನಾಜೂಕು ಪ್ರೀತಿಯಿಂದ ಕುಡಿಸ್ಬೋದಲ್ವಾ? ನನಗೆ ನಿನ್ ಮೇಲೆ ಪ್ರೀತಿ ಗೀತಿ ಎಲ್ಲ ಏನೂ ಇಲ್ಲ. ಭೂಮಿ ರೌಂಡಾಗಿ ತಿರುಗುತ್ತೆ ಅಂತಾರೆ. ಇವತ್ತಿಲ್ದೇ ಇರೋ ಪ್ರೀತಿ ನಾಳೆ ಹುಟ್ಬೋದಲ್ವಾ? ನಾಳೆ ಪ್ರೀತಿ ಹುಟ್ಟೋಕ್ಕಾದ್ರೂ ಇಂಥದ್ದೆಲ್ಲ ನಮ್ಮಿಬ್ರ ಮಧ್ಯೆ ಆಗಾಗ ನಡೀತಿರ್ಬೇಕು. ಭ್ರಮೆ ಭ್ರಮೆ ನಿನ್ಗೆ. ಅಮೂಲ್ ಬೇಬಿ, ಐ ಲವ್ ಯು. ಯು ಮಸ್ಟ್ ಲವ್ ಮೀ. ಅವಳು ಯಾಕೆ ಅಲ್ಲಿರ್ತಾಳೆ? ಗೊಗ್ಗಯ್ಯ ಹೇಳಿಲ್ವಾ ಅತ್ತಿಗೆ ಇಲ್ಲೇ ಎಲ್ಲ ಇರ್ತಾರೆ ಅಂತ? ಅದಕ್ಕೆ ಅಲ್ಲೊಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬಾ. ಊರು ಬಿಟ್ಟು ಹೋಗ್ತೀನಿ ಅಂತ ಅಂದವಳು ಅಲ್ಲಿಗೆ ಏನಕ್ಕೆ ಹೋಗಿರ್ತಾಳೆ? ಬೇರೆ ಎಲ್ಲ ಹೋಗಿರ್ತಾಳೆ, ನಾವು ಅಲ್ಲಿಗೆ ಹೋಗಿ ಹುಡ್ಕೋಣ ಬಾ. ಅದಂಗಲ್ಲ ಬಾಬಯ್ಯ, ಬಸ್ಸು ಮಿಸ್ ಆಗೈತೆ, ಮನೆಗೆ ಬರೋಕ್ಕೂ ಇಷ್ಟ ಇಲ್ಲ, ಅದಕ್ಕೆ ಅಲ್ಲಿ ಕೂತಿರ್ಬೋದಾ ಅಂತ. ನೀನು ಬೇಕಾದ್ರೆ ಅಲ್ಲಿ ಹೋಗಿ ನೋಡು, ನಾನು ಬೇರೆ ಕಡೆ ಹೋಗಿ ಹುಡುಕ್ತೀನಿ. ಬಾಬಯ್ಯ ಬಾಬಯ್ಯ, ಯಾಕೆ ಅಂದ್ಕೊಂಡೆ ನೋಡಲ್ಲಿ. ಏನಂದೆ ನೀನು ನನಗೆ ಅದನ್ನ ಹೇಳ್ತೀಯ? ಏನೋ ಪಾಪ ಹುಷಾರಿಲ್ಲ ಅಂತ ನಿನ್ಗೆ ಹೆಲ್ಪ್ ಮಾಡಿದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಈ ಕಾರ್ತಿಕ್ಗೆ ಐ ಲವ್ ಯು ಅಂತ್ಯ. ಬಲೆ ಇದೆಯಾ ನೀನು? ಅಂತಿಂತವಳಲ್ಲ, ಪ್ರಳಯ ಅಂತಕಿ ನೀನು. ಅದೇನೋ ಹೇಳ್ತಾರಲ್ಲ, ಕೈ ತೋರಿಸಿದ್ರೆ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋ ಜಾತಿ. ಪಕ್ಕ ಪಕ್ಕ ನೀನು ಅದೇ ಥರ. ಅಮ್ಮ ಹೇಳೋದು ಕರೆಕ್ಟು. ರೌಡಿ ನೀನು, ರೌಡಿ. ರೌಡಿನೇ ಕಣೋ ನಾನು, ಅದು ಊರಿಗೆ. ಆದರೆ ನಿನಗೆ ಅಪ್ಪಟ ನಿನ್ನ ಹುಡುಗಿ. ನಿನ್ನ ಯಾರಾದರೂ ಹುಡುಗಿ ಅಂತಾರ? ಆ ಬಾಯ್ ಕಟ್ಟು. ಈ ಸೀರೆ ಉಟ್ಕೊಂಡ್ಬಿಟ್ರೆ ನೀನು ಹುಡುಗಿ ಆಗ್ಬಿಡ್ತ್ಯಾ? ಯಾರಿಗೆ ಹುಡುಗಿ ಹೌದೋ ಅಲ್ವೋ ನಾನು ಕೇರ್ ಮಾಡಲ್ಲ, ಆದರೆ ನಿನಗೆ ಮಾತ್ರ ಹುಡುಗಿ. ಅದು ನಾನು ಹೇಳಬೇಕು, ನೀನಲ್ಲ.
ಭೂಷಣೆ ಎಲ್ಲ